ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಗೃಹಲಕ್ಷ್ಮಿ 24ನೇ ಕಂತಿನ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದೇನೆ. ಅದೇ ರೀತಿ ಬಾಡಿಗೆ ಮನೆಯಲ್ಲಿದ್ದವರಿಗೆ ಕೂಡ ಮೋದಿ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದರ ಬಗ್ಗೆನೂ ಕೂಡ ನಾನು ಕ್ಲಾರಿಟಿಯನ್ನು ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಗೃಹಲಕ್ಷ್ಮಿ ಹಣ 2,000 ಹಣ ಮತ್ತೆ ಜಮಾ ಆಗ್ತಾ ಉಂಟು. ನಿನ್ನೆ ಸಂಜೆ 4 ಗಂಟೆಯಿಂದ ತುಂಬಾ ಜನರಿಗೆ ಇನ್ನು ಕೂಡ 23ನೇ ಕಂತು ಬಂದಿಲ್ಲ ಅಂತ ಹೇಳಿ ಕೂಡ ತುಂಬಾ ಕಮೆಂಟ್ಸ್ ಇದೆ. ಎಲ್ಲಾ ಕಡೆ ಕೂಡ ಮಾಹಿತಿ ಬರ್ತಾ ಉಂಟು. ಯಾರಿಗೆಲ್ಲ 24ನೇ ಕಂತು ಹಣ ಬರ್ತಾ ಇದೆ ಎಲ್ಲದರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೇನೆ. ಮತ್ತೆ ಸೆಂಟ್ರಲ್ ಗವರ್ಮೆಂಟಿನಿಂದ ಬಾಡಿಗೆ ಮನೆಯವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆ ಗುಡ್ ನ್ಯೂಸ್ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬಂದಂತಹ ಒಂದು ಆದೇಶ, ಅಂದ್ರೆ ಅದನ್ನೇ ಗುಡ್ ನ್ಯೂಸ್ ಅಂತ ಹೇಳಿರುವಂತದ್ದು. ಅದೊಂದು ರೂಲ್ಸ್ ಬಂದಿರುವಂತದ್ದು ಓನರ್ಸ್ ಗಳಿಗೆ ಮತ್ತೆ ಬಾಡಿಗೆ ಕಟ್ಟುವವರಿಗೆ ಕೂಡ. ಏನು ಹಾಗಾದ್ರೆ ಆ ರೂಲ್ಸ್? ಇದು ಕೇವಲ ಬಾಡಿಗೆ ಮನೆಯಲ್ಲಿರೋರಿಗೆ ಮಾತ್ರ ಅಲ್ಲ, ಯಾರು ಬಾಡಿಗೆ ಮನೆ ಕೊಟ್ಟಿರ್ತಾರೋ ಅವರಿಗೆ ಕೂಡ ಇದು ಅಪ್ಲೈ ಆಗುತ್ತೆ. ನೀವು ಓನರ್ ಆದ್ರೂ ಬಾಡಿಗೆ ಮನೆಯಲ್ಲಿದ್ದವರಾಗಿದ್ರು ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ವಿಡಿಯೋದ ಇನ್ಫಾರ್ಮೇಶನ್ ನಿಮಗೆ ಸಿಗುದಿಲ್ಲ. ಬಿಗಿನಿಂಗಿನಿಂದ ಎಂಡ್ ವರೆಗೂ ಕೂಡ ಕಂಪ್ಲೀಟ್ ಆಗಿ ನೋಡಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದರ ಹತ್ರ ಇರುವ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಿಮಗೆ ನಾನು ಏನು ಅಪ್ಡೇಷನ್ ಕೊಡ್ತಾ ಇದ್ದೇನೆ ಗವರ್ಮೆಂಟಿಂದ ಬಂದಂತಹ ಅಪ್ಡೇಟ್ಸ್ ಅನ್ನ ನಿಮಗೆ ಆವಾಗಲೇ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಆವಾಗಲೇ ಅದನ್ನ ತಿಳ್ಕೊಳ್ಳಿಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಇವಾಗ 23ನೇ ಕಂತು, ಇನ್ನು 23ನೇ ಕಂತು ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಪುನಃ ಅಮೌಂಟ್ ಕ್ರೆಡಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಅಮೌಂಟ್ ಅನ್ನ DBT ಮೂಲಕ ಆಲ್ರೆಡಿ ಪುಷ್ ಮಾಡಿ ಆಗಿದೆ. ಎಲ್ರಿಗೂ ಕೂಡ ಬರ್ತಾ ಉಂಟು. ಅಂದ್ರೆ 23ನೇ ಕಂತು 27ನೇ ತಾರೀಕಿಗೆ ಗುರುವಾರ ಸ್ಟಾರ್ಟ್ ಮಾಡಿದ್ರು. 23ನೇ ಕಂತು ಅವತ್ತು ಒಂದು 70 ಲಕ್ಷ ಜನರಿಗೆ ಬಂದಿದೆ, 30 ಲಕ್ಷ ಜನರಿಗೆ ಬಾಕಿ ಇತ್ತು. ಅಂದ್ರೆ ಒಂದು 70% ಜನರಿಗೆ 23ನೇ ಕಂತು ಬಂದಿತ್ತು. ಇನ್ನು ತುಂಬಾ ಜನರಿಗೆ ಬಂದಿಲ್ಲ ಅಂತವರಿಗೆ ಕೂಡ ಒಂದು ಗುಡ್ ನ್ಯೂಸ್. ನಿನ್ನೆ ಸಂಜೆಯಿಂದ ಪುನಃ ಈ ನೆಕ್ಸ್ಟ್ ಲೆವೆಲ್ನ ಬಿಡುಗಡೆ ಪ್ರಾರಂಭ ಮಾಡಿದ್ದಾರೆ. 27ನೇ ತಾರೀಕಿಗೆ 70 ಲಕ್ಷ ಜನರಿಗೆ ಬಂದಿದೆ. ಇನ್ನು 2-3 ದಿನದ ಒಳಗೆ ಯಾರಿಗೆಲ್ಲ 23ನೇ ಕಂತು ಬಂದಿಲ್ಲ ಅಂತವರಿಗೆ ಪುನಃ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಇದಕ್ಕಿಂತ ಮೊದಲು ಯಾರಿಗೆಲ್ಲ ಅಮೌಂಟ್ ಇನ್ನು ಕೂಡ ಪೆಂಡಿಂಗ್ ಇತ್ತು ಅಂತವರಿಗೆ 27ನೇ ತಾರೀಕಿಗೆ ಯಾವಾಗ ಸ್ಟಾರ್ಟ್ ಆಗಿದೆ ಗೃಹಲಕ್ಷ್ಮಿ ಹಣ ಬರ್ಲಿಕ್ಕೆ, ಅವತ್ತು 4,000 ಒಟ್ಟಿಗೆ ಹಾಕ್ತಾ ಇದ್ದಾರೆ. ಅಂದ್ರೆ 23ನೇ ಕಂತು ಬರದವರು ಕೂಡ ವರಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ 24ನೇ ಕಂತಿಗೆ ಹಾಕುವಾಗ ಅದರ ಒಟ್ಟಿಗೆ 4,000 ಬರುತ್ತೆ. ಇನ್ನೊಂದು ಹ್ಯಾಪಿ ನ್ಯೂಸ್ ಏನು ಅಂತ ಹೇಳಿದ್ರೆ 24ನೇ ಕಂತು ಕೂಡ ಸ್ಟಾರ್ಟ್ ಆಗಿದೆ. ಇದರಲ್ಲಿ 23ನೇ ಕಂತು ಬರದವರಿಗೆ ಒಟ್ಟಿಗೆ 4,000 ಬರ್ತಾ ಉಂಟು, ಕ್ರೆಡಿಟ್ ಆಗಿದೆ. ಇನ್ನು ಕೇಂದ್ರ ಸರ್ಕಾರದ ಆದೇಶ ಏನು ಅಂದ್ರೆ, ಇದುವರೆಗೆ ತಿಂಗಳಿಗೆ ಬಾಡಿಗೆ ಅಡ್ವಾನ್ಸ್ ತಗೊಳ್ತಾ ಇದ್ರಲ್ವಾ, ಅಂದ್ರೆ 1,50,000, 20,000, 30,000 ಹೀಗೆ ಅಡ್ವಾನ್ಸ್ ತಗೊಳ್ತಾ ಇದ್ರು. ಇನ್ನು ಮುಂದೆ ನೀವು ಬಾಡಿಗೆ ಮನೆಗೆ ಹೋದ್ರೆ ಮೊದಲಿನ ಹಾಗೆ 50,000, 1,00,000, 2,00,000 ಹೀಗೆ ತಗೊಳ್ಳೋ ಹಾಗಿಲ್ಲ. ಯಾಕೆ ಅಂದ್ರೆ ಇನ್ನು ಬಾಡಿಗೆಯದು ಅಡ್ವಾನ್ಸ್ ಹೇಗೆ ತಗೊಳ್ಬೇಕು ಅಂತ ಹೇಳಿದ್ರೆ 2 ತಿಂಗಳ ಬಾಡಿಗೆ ಮಾತ್ರ ಅಡ್ವಾನ್ಸ್ ಆಗಿ ತಗೊಳ್ಬೇಕು ಅಂತ ಒಂದು ಆದೇಶ ಇದೆ. ಅಂದ್ರೆ ನಿಮಗೆ ಒಂದು 8,000 ಬಾಡಿಗೆ ಇದ್ರೆ 16,000 ಮಾತ್ರ ಅಡ್ವಾನ್ಸ್ ತಗೊಳ್ಬೇಕು. 5,000 ಬಾಡಿಗೆ ಇದ್ರೆ 10,000 ಮಾತ್ರ, ಅಂದ್ರೆ ಅದರ ಡಬಲ್ ಮಾತ್ರ, ಅಂದ್ರೆ 2 ತಿಂಗಳ ಬಾಡಿಗೆಯನ್ನ ಅಡ್ವಾನ್ಸ್ ಆಗಿ ತಗೊಳ್ಳುವಂತದ್ದು. ಅದಕ್ಕಿಂತ ಹೆಚ್ಚು ತಗೊಳ್ಳುವ ಹಾಗಿಲ್ಲ. ಓನರ್ 1,00,000, 2,00,000 ಹೀಗೆ ಕೂಡ ತಗೊಳ್ಳೋ ಹಾಗಿಲ್ಲ. ಮತ್ತೆ ಇದಕ್ಕಿಂತ ಮೊದಲು 11 ತಿಂಗಳಿಗೆ ಮಾತ್ರ ಅಗ್ರಿಮೆಂಟ್ ಇತ್ತು. ಇನ್ನು ಅದನ್ನ 12 ತಿಂಗಳಿಗೆ ಮಾಡ್ಬೇಕು ಅಂತ ಕೂಡ ಆದೇಶದಲ್ಲಿದೆ. ಅಂದ್ರೆ 1 ವರ್ಷಕ್ಕೆ ಕಂಪ್ಲೀಟ್ ಆಗಿ ಮಾಡ್ಬೇಕು ಅಂತ ಹೇಳಿ. ಮತ್ತೆ ಓನರ್ಗಳಿಗೆ ಕೂಡ ಒಂದು ಗುಡ್ ನ್ಯೂಸ್ ಉಂಟು. 5% ಅಥವಾ 10% ಇಯರ್ಲಿ ನಿಮಗೆ ಜಾಸ್ತಿ ಮಾಡುವಂತಹ ಅವಕಾಶ ಕೂಡ ಉಂಟು. ಇದು ಬಾಡಿಗೆಯಲ್ಲಿ ಕೂತ್ಕೊಳ್ಳುವವರಿಗೆ ಕಹಿ ನ್ಯೂಸ್ ಅಂತಲೇ ಹೇಳ್ಬಹುದು. ಆದ್ರೆ ಓನರ್ಸ್ ಗಳಿಗೆ ಈ ಅವಕಾಶವನ್ನು ಕೂಡ ಡೈರೆಕ್ಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೊಟ್ಟಿದೆ ಮೋದಿ ಸರ್ಕಾರ. ಮತ್ತೆ ಕೈಯಲ್ಲಿ ಕೊಡುವ ಹಾಗಿಲ್ಲ. ಯಾರು ಕೂಡ ಬಾಡಿಗೆ ಹಣನ ಕೈಯಲ್ಲಿ ವ್ಯವಹಾರ ಮಾಡುವ ಹಾಗಿಲ್ಲ. 5,000ಕ್ಕಿಂತ ಹೆಚ್ಚಿದ್ರೆ ಅದನ್ನ ಬ್ಯಾಂಕ್ ಮೂಲಕನೇ ಹಾಕ್ಬೇಕು. ಅದು ಕೂಡ ಗೂಗಲ್ ಪೇ, ಫೋನ್ ಪೇಲಿ ಹಾಕುವ ಹಾಗಿಲ್ಲ. ಡೈರೆಕ್ಟ್ ಆಗಿ ನೆಫ್ಟ್ ಮೂಲಕ ಬ್ಯಾಂಕ್ ಥ್ರೂನೇ ಹಾಕ್ಬೇಕು ಅಂತ ಕೂಡ ಆದೇಶದಲ್ಲಿದೆ. ಈಗ ಬೆಂಗಳೂರಲ್ಲಿ ಆ ಕಡೆ ಎಲ್ಲ ತುಂಬಾ ಅಪಾರ್ಟ್ಮೆಂಟ್ಗಳಿವೆ. ಅಪಾರ್ಟ್ಮೆಂಟ್ಗಳಲ್ಲಿ 200-300 ಮನೆಗಳಿವೆ. ಅದು ಓನರ್ಗಳಿಗೆ ತುಂಬಾ
ಒಂದು ಬಿಸ್ನೆಸ್ ತರ ಆಗಿದೆ. ಆ ರೀತಿ ಇನ್ನೂ ಹಾಗೆ ಮಾಡುವ ಹಾಗಿಲ್ಲ. ಅವರು ಕೂಡ ಗವರ್ಮೆಂಟಿಗೆ ಹಣವನ್ನ ಪೇ ಮಾಡಿ, ಅಂದ್ರೆ ಏನು ಅವರಲ್ಲಿ ಎಷ್ಟು ಬಿಲ್ಡಿಂಗ್ಗಳಿವೆ ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಿನೇ ಅವರು ಇನ್ನು ಬಾಡಿಗೆ ಕೊಡುವಂಥದ್ದು. ಅದು ಕೂಡ ಅವರು ಗವರ್ಮೆಂಟಿಗೆ ಹಣ ಬರಬೇಕು, ಗವರ್ಮೆಂಟಿಗೆ ತಿಳಿಬೇಕು ಎಷ್ಟು ಬಾಡಿಗೆ ತಗೊಳ್ತಾ ಇದ್ದಾರೆ, ಅದರದ್ದು ಎಷ್ಟು ಟ್ಯಾಕ್ಸ್ ಇದೆ. ಈ ರೀತಿಯಾಗಿ ಬಂದಿರುವಂತದ್ದು ರೂಲ್ಸ್. ಅದಕ್ಕಾಗಿ ಗವರ್ಮೆಂಟ್ ಥ್ರೋನೇ ಎಲ್ಲ ಮಾಡ್ಬೇಕು ಅಂತ ಹೇಳಿ ಕೂಡ ಆದೇಶ ಹೊರಡಿರುವಂತದ್ದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಅಲ್ಲಿ ಬರ್ತಾ ಇದ್ದೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.